ಇವತ್ತು ಹೋಗ್ತಿದ್ದೀನಿ, ನಾಳೆ ಮತ್ತೆ ಇಲ್ಲಿಗೆ ಬರ್ತೀನಿ. ಅಲ್ಲಿಯ ತನಕ ನೆನ್ಪಿರ್ಲಿ, ಭಗವಂತ ಕಂಸರ ನಿಯಮ 2 ಮಡಿಕೆ ಹಾಲು ಮತ್ತು ಅರ್ಧ ಮುಷ್ಟಿ ಅಕ್ಕಿ. ಕೃಷ್ಣ, ನಮ್ಮನ್ ಕ್ಷಮಿಸ್ಬಿಡು. ಆ ಪಾಪಿ ಕಂಸನ್ ದೆಸೆಯಿಂದ ನಾವು ಹಾಲು ಬೆಣ್ಣೆನೆಲ್ಲ ಅವನಿಗೆ ಕೊಡ್ಬೇಕಾಗಿದೆ. ಅವರಿಗೆ ಪವಿತ್ರವಾಗಿರೋ ಹಾಲಿನ ಬೆಲೆನೂ ಗೊತ್ತಿಲ್ಲ. ಹಾಲು ಬೆಣ್ಣೆದು ಒಂದು ಹನಿನೂ ಕೊಡಲ್ಲ. ನನ್ನನ್ನು ಯಾರು ತಡಿತಾರೆ? ಯಾರಿಗಷ್ಟೊಂದು ಧೈರ್ಯ ಇದೆ? ನಾವು ನಿನ್ನನ್ನು ತಡಿತೀವಿ. ಮನುಷ್ಯರ ಭಗವಂತ, ದೇವತೆಗಳ ರಕ್ಷಕ, ನೀನು ನನ್ನ ಅಮರತ್ವನ ಕಿತ್ಕೊಂಡೆ. ಅಮೃತ ಕುಡಿದ ಮೇಲೇನು ಬರೀ ನನ್ನ ತಲೆ ಅಮರವಾಗಿದೆ. ಆದರೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ನಿನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ. ಈ ಜಗತ್ನಲ್ಲಿ ನೀನು ಯಾವ ಕಡೆಗೆ ಹೋದ್ರೂ ರಾಹು ನಿನ್ನ ಹಿಂದೆ ಬರ್ತಾನೆ, ನಿನ್ನ ಸರ್ವನಾಶ ಮಾಡೋದಕ್ಕೆ. ಇಲ್ಲಿ ಈ ಮನೆ ಮೇಲೆ ನಿನಗೆ ವಿಶೇಷ ಕೃಪೆ ಇದೆ ಅಲ್ವಾ ವಿಷ್ಣು? ನಿನ್ನ ಕೈಲಿ ಸಾಧ್ಯ ಆದ್ರೆ ಕಾಪಾಡು, ರಾಹುವಿನ ಕೆಟ್ಟ ದೃಷ್ಟಿಯಿಂದ ಕಾಪಾಡು. ನಾರಾಯಣ ನಾರಾಯಣ. ಈ ಕೃಪೆಗೆ ಕಾರಣ ತಿಳಿಯಬಹುದೇ ನಾನು? ಕಾರಣ ಇಷ್ಟೇನೆ. ನಿನ್ನನ್ನ ಹೇಗ್ ತಡಿಬಹುದು ಅಂತ ನಾವಿನ್ನೂ ಯೋಚನೆ ಮಾಡಿಲ್ಲ ಅಲ್ವಾ ಕೃಷ್ಣ? ಕಂಸನ ಸೇನಾಪತಿ, ಈಗ್ಲೇ ಹೋಗಿ ನಿನ್ ಮಹಾರಾಜ ಕಂಸನ್ಗೆ ಹೇಳು, ಬೇರೆಯವ್ರ ಪಾಲಿನ ಊಟ ಮಾಡಿದ್ರೆ ಅಜೀರ್ಣ ಆಗ್ಬಿಡುತ್ತೆ ಅಂತ. ಒಂದ್ ವೇಳೆ ಅಜೀರ್ಣ ತುಂಬಾ ದಿನ ಇದ್ರೆ ಅವ್ರ ಆಯಸ್ಸು ಕಡಿಮೆ ಆಗುತ್ತೆ. ಕಂಸ ಮಾವನ ಹತ್ರ ಇದನ್ನು ಹೇಳ್ಬಿಡು ಸೇನಾಪತಿ. ಇವರಿಬ್ರು ನನಗೆ ಅರ್ಥ ಮಾಡಿಸ್ತಿದ್ರ? ಅದೇನೇ ಇರ್ಲಿ, ಎಲ್ಲದಕ್ಕೂ ಮೊದಲು ನಾನು ಈ ಹಾಲು ಬೆಣ್ಣೆನ ಮಥುರೆಗೆ ತಲುಪಿಸ್ಬೇಕು. ಆಮೇಲೆ ನೋಡ್ಕೊಳ್ತೀನಿ ಈ ಋಷಭಾನುವಿನ ಮಗಳು ಮತ್ತು ನಂದರಾಣಿಯ ಮಗನನ್ನ. ನಡೀರಿ. ನಾನು ಅವ್ರ ಹತ್ರ ಮಾತಾಡ್ಲೇಬೇಕು. ಖಂಡಿತ ಅವ್ರು ಯಾವ್ದೋ ಮಾತನ್ನ ನನ್ನಿಂದ ಮುಚ್ಚಿಡ್ತಿದ್ದಾರೆ. ಆದ್ರೆ ಇವ್ರು ಎಲ್ಲಿದ್ದಾರೆ? ಇಲ್ಲಿ ಕೇಳಿ. ಕೃಷ್ಣ, ನಿನ್ನ ಕುಂಡಲಿ ಸಿಕ್ಕಿದ ಕೂಡ್ಲೆ ನಾನು ಎಲ್ಲ ಸತ್ಯನೂ ತಿಳ್ಕೊತೀನಿ. ಕೇವಲ 1 ಜನ್ಮದ ಬಗ್ಗೆ ಅಲ್ಲ, ನಿನ್ನ 7 ಜನ್ಮದ ಬಗ್ಗೆನು. ನೀನ್ ಯಾರಾಗಿದ್ದೆ, ಎಲ್ಲಿಂದ ಅಲಿತಾ ಅಲಿತಾ ನಿನ್ನ ಆತ್ಮ ಇಲ್ಲಿವರೆಗೂ ಬಂದಿದೆ, ಎಲ್ಲನೂ ನಾನು ತಿಳ್ಕೊತೀನಿ. ಏನು ಅಂದ್ರೆ? ಇಲ್ಲಿ ಕೇಳಿ. ಎಲ್ಲಿದ್ದೀರಾ? ಇರುವಾಗ್ಲೇ ಕೃಷ್ಣನ್ ಕುಂಡ್ಲಿಲಿ ರಾಹು ದೆಸೆ ಇದೆಯೋ ಇಲ್ವೋ ತಿಳ್ಕೊಂಬಿಡೋಣ. ಹಾ, ನಿಜ. ನೀವ್ ಸತ್ಯ ಹೇಳ್ತಿದ್ದೀರಾ. ನಮ್ ಕಂದನಿಗೆ ಏನಾದ್ರೂ ಅಪಾಯ ಆಗೋಕ್ಕೂ ಮುಂಚೆ ನಾವದನ್ ದೂರ ಮಾಡೋ ಉಪಾಯ ಹುಡುಕ್ಬೇಕಾಗತ್ತೆ. ಮತ್ತೆ ಕುಂಡ್ಲಿ ತಗೊಂಡ್ ಬಾ. ಅಲ್ಲ, ನೀವ್ ಮರ್ತಿದ್ದೀರಾ? ಕಂದನ್ ಕುಂಡಲಿನ ನೀವೇ ಸ್ವತಃ ಗುರು ಗರ್ಗಾಚಾರ್ಯರು ಕೊಟ್ಟು ಬಂದಿದ್ದೀರಾ. ಗುರು ಗರ್ಗಾಚಾರ್ಯ? ಕೃಷ್ಣ, ನೀನು ತುಂಬಾ ಭಾಗ್ಯವಂತ ಬಾಲಕ. ನಂದ್ರಾಣಿ, ಓ ನಂದ್ರಾಣಿ! ನನ್ನನ್ನು ಯಾರೋ ಕರೀತಿರೋ ಹಾಗಿದೆ. ನಾನು ಈಗ್ಲೇ ಬಂದೆ. ಕೃಷ್ಣ, ನೀನು ಭಾಗ್ಯದ ಬಾಲಕನಾದ್ರೆ ನಾನು ದೌರ್ಭಾಗ್ಯದ ದೇವತೆ. ನೋಡ್ತೀನಿ ಎಲ್ಲಿವರೆಗೂ ನಿನ್ನ ಭಾಗ್ಯ ನಿನ್ನ ಜೊತೆ ಇರುತ್ತೆ ಅಂತ ನೋಡ್ತೀನಿ. ನಿನಗ್ ಸಹಾಯ ಮಾಡೋದು ನನಗ್ ಬೇಕಾಗಿಲ್ಲ.
ನಾನು ಹೋಗ್ತಿದ್ದೀನಿ. ಆಗ್ಲಿ ಗೋಪಿಕೆ, ಆದಷ್ಟು ಬೇಗ ಹೋಗು. ಬರ್ಸನ ಬರೋವರೆಗೂ ದಾರಿಲೆಲ್ಲೂ ನಿಲ್ಲಕ್ಕೆ ಹೋಗ್ಬೇಡ. ಗೊಲ್ಲ, ನಾನು ನಿಂತರ ಅಲ್ಲ. ಯಾವ್ದೇ ಕೆಲ್ಸನಾದ್ರೂ ಅರ್ಧಕ್ಕೆ ಬಿಟ್ಟು ಹೋಗೋದಿಕ್ಕೆ. ನಾನು ಎಲ್ಲಿವರೆಗೂ ನಿಂಗೆ ಸಹಾಯ ಮಾಡಲು ಅಲ್ಲಿವರೆಗೂ ಹೋಗೋದಿಲ್ಲ. ಗೊಲ್ಲ, ಎಲ್ಲದಕ್ಕಿಂತ ಮೊದಲು ನೀನ್ ಇದ್ರ ಬಗ್ಗೆ ಯೋಚನೆ ಮಾಡು. ನಿನ್ನ ಕಂಸ ಮಾವ ಅಷ್ಟೊಂದು ಹಾಲು ಬೆಣ್ಣೆನ ಏನ್ ಮಾಡ್ತಾರೆ ಅಂತ. ಅಷ್ಟೊಂದು ಹಾಲನ್ನ ಯಾರು ಕುಡಿಯೋಕ್ಕೂ ಹೋಗಲ್ಲ. ಮತ್ತೆ ಸ್ನಾನ ಮಾಡೋಣ ಅಂದ್ರೆ ಹಾಲು ನೀರಂತೂ ಅಲ್ವೇ ಅಲ್ಲ. ಗೋಪಿಕೆ, ನಿಂಗೆ ಕಂಸ ಮಾವನ್ ಬಗ್ಗೆ ಗೊತ್ತಿಲ್ಲ. ಯಾವ್ದು ಮಾಡ್ಬಾರ್ದು ಆ ಕೆಲ್ಸನೇ ಅವ್ರು ಮಾಡೋದು. ಕಂಸನಿಗೆ ಜಯವಾಗಲಿ 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 ಜಯವಾಗಲಿ. ನೋಡಿದೆಯಾ? ಸಾಧ್ಯವಿದ್ದರೆ ನೋಡು, ಕಂಸಧಾಮವನ್ನು ನಾನು ಕ್ಷೀರ ಸಾಗರ ಮಾಡಿದ್ದೇನೆ. ಪೂರ್ತಿ ಮಥುರೆಯಲ್ಲಿ ಹಾಲಿನ ನದಿಯೇ ಹರಿಯುತ್ತಿದೆ. ಪೃಥ್ವಿಯಿಂದ ಆಕಾಶದ ತನಕ ಒಂದೇ ಸ್ವರ ಮೊಳಗುತ್ತಿದೆ. ಭಗವಂತ ಕಂಸನಿಗೆ ಜೈ. ಹೇ ಚಕ್ರಧಾರಿ, ಬಿಡು ನಿನ್ನ ಹಠ. ಭಗವಂತ ಕಂಸನ ಭಕ್ತನಾಗಿ ಬಿಡು. ಸ್ವೀಕಾರ ಮಾಡು ನನ್ನ ಅಧಿಪತ್ಯ. ಇದರಲ್ಲೇ ನಿನ್ನ ಮತ್ತು ಸೃಷ್ಟಿಯ ಕಲ್ಯಾಣವಿದೆ. ಭಗವಂತ ಕಂಸನಿಗೆ ಜೈ. ಜಯವಾಗಲಿ ಜಯವಾಗಲಿ. ನೀನಂತೂ ನನ್ನ ಸಹಾಯಕ್ಕೆ ಋಣಿ ಆಗಿರ್ಬೇಕು. ನೀನ್ ನನ್ನ ಒಬ್ಬನೇ ಬಿಟ್ರೆ ಅದೇ ದೊಡ್ಡ ಉಪಕಾರ. ಏನ್ ಹೇಳ್ದೆ ಗೊಲ್ಲ? ಅದೇನಂದ್ರೆ ನಿನ್ಗೇನಾದ್ರೂ ಉಪಾಯ ಉಳಿತಾ? ಗೊಲ್ಲ, ಯಶೋದೆ ಅತ್ತೆ ಅಂತಿದ್ರು ಪ್ರತಿ ಸಮಸ್ಯೆಗೂ ಪರಿಹಾರ ಸಮಸ್ಯೆಯಲ್ಲೇ ಅಡ್ಗಿರುತ್ತೆ. ಹಾಗಂದ್ರೆ ಏನ್ ಗೊತ್ತಾ? ಯಾವ ರೀತಿ ನೀನು ಘಟಾಸುರನ್ನ ಉದ್ಧಾರ ಮಾಡೋದಿಕ್ಕೆ ಗೋಕುಲದೆಲ್ಲ ಮಡ್ಕೆಯನ್ನು ಹೊಡೆದಿದ್ಯೋ ಅದೇ ರೀತಿ ನೀನು ಮತ್ತೆ ಏನಾದ್ರೂ ಉಪಾಯ ಮಾಡ್ಬೇಕು ಗೊಲ್ಲ. ಗೋಪಿಕೆ, ಒಂದೊಂದ್ಸಲ ನೀನು ನಿಜವಾಗ್ಲೂ ಚೆನ್ನಾಗಿ ಬುದ್ಧಿ ಓಡಿಸ್ತೀಯ. ಗೋಪಿಕೆ, ನೀನ್ ಹೇಳಿದ್ ನನ್ಗೇನು ತುಂಬಾ ಇಷ್ಟ ಆಯ್ತು. ಆದ್ರೆ ಇನ್ನೊಂದ್ಸಲ ಯೋಚಿಸು. ಸ್ವಲ್ಪ ದಿನ ಬಿಟ್ಟು ನಿನ್ನ ಉಪಾಯ ನಿನ್ಗೆ ಬೇಡ ಅನ್ಸಿದ್ರೆ ಏನ್ ಮಾಡೋದು? ಕೃಷ್ಣ, ನಾನು ರಾಧೆ. ಏನೇ ಹೇಳಿದ್ರು ಯೋಚನೆ ಮಾಡೇ ಹೇಳ್ತೀನಿ. ನಾನು ಏನ್ ಹೇಳ್ಬೇಕಿತ್ತು ಅದನ್ನ ಹೇಳಾಯ್ತು. ಈಗ ನೀನೇನ್ ಮಾಡ್ಬೇಕು ಅದನ್ನ ನೀನ್ ಮಾಡು. ನಂಬಿಕೆಯಲ್ಲಿ ಆದ್ರೆ ಹೋದ್ರೆ ಇರೋದಿಲ್ಲ. ನೀವು ನನ್ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದ್ರೆ ಪೂರ್ತಿ ನಂಬಿಕೆ ಇಡಿ. ಈಗ ನಿಮ್ ಪೇಟ ಮತ್ತೆ ಕೋಲನ್ ತಗೊಳ್ಳಿ. ನೀವ್ ಇಲ್ದೇ ಇದ್ರೆ ನನ್ನ ಪ್ರಮಾಣ ಪೂರ್ತಿ ಮಾಡಕ್ಕಾಗಲ್ಲ, ಮತ್ ನಿಮ್ಗೆ ನಿಮ್ ಅಧಿಕಾರನೂ ಕೊಡ್ಸಕ್ಕಾಗಲ್ಲ. ಆದ್ರೆ ಕೃಷ್ಣ, ಇಲ್ಲಿವರೆಗೂ ನಾವ್ ಯಾವ ದಾರಿನೂ ಯೋಚಿಸ್ಲೇ ಇಲ್ಲ. ಈಗ ನೀನ್ ಏನ್ ಮಾಡ್ತೀಯಾ? ರಾಧೆ, ನೀನ್ ನನ್ಗೆ ಮೊದಲೇ ದಾರಿ ತೋರಿಸಿದ್ಯಾ. ಗೋಪಬಾಲಕರಿಗೆ ಅವ್ರ ಅಧಿಕಾರ ಖಂಡಿತ ಸಿಗುತ್ತೆ. ಬೇಕಾದ್ರೆ ಅದು ಮೋಸದ ದಾರಿನೇ ಆಗಿರ್ಲಿ. ಅಮ್ಮ ಹೇಳ್ತಾಳೆ, ಸಾಮ ದಾನ ವೇದ ದಂಡ. ಒಳ್ಳೇದ್ ಮಾಡೋದಿಕ್ಕೆ ಯಾವ ದಾರಿ ಆದ್ರೂ ಸರಿ. ನನ್ ಬೆಣ್ಣೆ ಯಾರೋ ಕದ್ದು ಬಿಟ್ಟಿದ್ದಾರೆ. ನನ್ ಹಾಲಿನ ಮಡಕೆ ಎಲ್ಲಿ ಹೋಯ್ತು? ನಮ್ ಮನೇಲಿರೋ ಬೆಣ್ಣೆ ಎಲ್ಲ ಕಳುವಾಗಿದೆ. ಹೌದು, ನಂದು ಕೂಡ. ಈಗ ಕಂಸಂತರಿಗೆ ಹೇಗ್ ಕಟ್ಟೋದು? ನಂದ್ರಾಣಿ, ಅಯ್ಯೋ ನಂದ್ರಾಣಿ. ಏನ್ ಮಾಡೋದು? ಏನಾಯ್ತು? ಎಲ್ಲ ಮುಗ್ದೋಯ್ತು. ನಮ್ಮೆಲ್ಲರ ಮನೆಯಿಂದ ಹಾಲು ಬೆಣ್ಣೆ ಕತ್ಕೊಂಡು ಹೋಗಿದ್ದಾರೆ ನಂದ್ರಾಣಿ. ಈಗ ನಾವೇನ್ ಮಾಡೋದು? ಏನ್ ಹೇಳ್ತಿದ್ದೀರಾ? ಯಾರ್ಯಾರ ಹಾಲು ಬೆಣ್ಣೆ ಕಳ್ತನ ಆಗಿದೆ? ನಮ್ಮನೇಲಿ ಎಲ್ಲರದ್ದು. ಕಳುವಾಗಿದೆ. ಆದ್ರೆ ಇದು ಹೇಗ್ ಸಾಧ್ಯ? ಗೋಕುಲದಲ್ಲಿ ಯಾವತ್ತೂ ಕಳ್ತನ ಆಗಿಲ್ಲ. ಮತ್ತಿದೇ ಕಾರಣಕ್ಕೆ ನಾವೆಲ್ಲರೂ ನಮ್ಮನೆ ತೆರೆದೇ ಇಡ್ತೀವಿ. ಇದು ನಿಮ್ಮೆಲ್ಲರ ಭ್ರಮೆ ಅಲ್ಲ ತಾನೆ? ನಂದ್ರಾಣಿ, ಮೊದ್ಲು ನಮಗೂ ನಂಬಿಕೆ ಬರ್ಲಿಲ್ಲ. ಆದ್ರೆ ಇದೇ ಸತ್ಯ. ನೀವೇ ಒಂದ್ಸಲ ಬಂದ್ ನೋಡಿ. ಬನ್ನಿ. ಅಪ್ಪ 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 ಅಪ್ಪ
ನೀವೆಲ್ಲರೂ ಹೆದರ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಸ್ವತಃ ರಕ್ಷಕನೇ ಭಕ್ಷಕನಾದಾಗ ಚಿಂತೆಯಿಂದಲ್ಲ, ಬದಲಾಗಿ ಚಾಣಾಕ್ಷತೆಯಿಂದ ಆ ಸಮಸ್ಯೆಗೆ ನಾವು ಉತ್ತರ ಹುಡುಕ್ತಾ ಹೋಗ್ಬೇಕು. ಆದ್ರೆ ಋಷಭಾನು ಅವರೇ, ಕಂಸನ ಸೈನಿಕರು ತೆರಿಗೆ ಪಡೆಯೋದಕ್ಕೆ ಬಂದಾಗ ನಾವ್ ಅವರಿಗೆ ಏನು ಅಂತ ಹೇಳೋದು? ಹೌದು, ನಾವು ಅವ್ರಿಗೆ ಏನು ಹೇಳೋದು? ನಾವ್ ಯಾವುದೇ ಅಪಾಯಕ್ಕಾದ್ರೂ ಪೂರ್ಣ ರೂಪದಲ್ಲಿ ತಯಾರಾಗಿರ್ಬೇಕು. ಯಾಕಂದ್ರೆ ನಿಜವಾಗ್ಲೂ ಈ ಷಡ್ಯಂತ್ರ ಕಂಸಂದಾದ್ರೆ ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಅಪ್ಪ, ನಿಮ್ಮ ಅನುಮಾನ ನಿಜಾನೇ ಆಗಿರ್ಬಹುದು. ಆದ್ರೆ ನನಗನ್ಸತ್ತೆ ಈ ಘಟನೆ ಹಿಂದೆ ಕಂಸ ಅಲ್ಲ, ಬೇರೆ ಯಾರೋ ಇದ್ದಾರೆ. ಸತ್ಯ ಏನು ಅಂತ ನಾನೇ ಕಂಡಿಡಿಬೇಕು. ಯಾರು ಹಸುವನ್ನ ನೋಡ್ಕೋತಾರೋ ಅವರೇ ಬೆಣ್ಣೆಗೆ ಒಡೆಯರು. ಯಾರು ಹಸುವನ್ನ ಮೇಸಕ್ ಹೋಗ್ತಾರೋ ಅವರೇ ಬೆಣ್ಣೆಗೆ ಒಡೆಯರು. ಗೆಳೆಯರೇ, ನೀವೇ ಈ ಬೆಣ್ಣೆಗೆ ಒಡೆಯರು. ಬನ್ನಿ, ಹೊಟ್ಟೆ ತುಂಬಾ ತಿನ್ನಿ, ಚೆನ್ನಾಗಿ ತಿನ್ನಿ. ಕೃಷ್ಣ, ನಂಗೆ ಈಗ್ಲೂ ನಂಬಿಕೆ ಬರ್ತಿಲ್ಲ. ಇದು ಕನ್ಸ ನಿಜನಾ? ಗೆಳೆಯರೇ, ಯಾವ ಕನ್ಸು ನಿಜ ಆಗುತ್ತೋ ಆಗ ಹೀಗೆ ಆಗೋದು. ಆದ್ರೆ ಕೃಷ್ಣ, ಈ ಬೆಣ್ಣೆ ಮೇಲೆ ನಮಗ್ ನಿಜವಾಗ್ಲೂ ಅಧಿಕಾರ ಇದ್ಯಾ? ಬೆಣ್ಣೆ ಕದ್ದು ನಾವು ತಪ್ಪೇನು ಮಾಡಿಲ್ಲ ಅಲ್ವಾ ಕೃಷ್ಣ? ಗೆಳೆಯರೇ, ನಾವು ಬೆಣ್ಣೆನ ಕದ್ದಿದ್ದಲ್ಲ, ನಮ್ ಶ್ರಮಕ್ಕೆ ಬೆಲೆ ತಗೊಂಡಿದೀವಿ ಅಷ್ಟೇ. ಕಂಸಮಾವನ್ ಬೈತಿಂದ ಬ್ರಜಮಂಡಲದ ಜನ ನಮ್ಗೆ ಬೆಣ್ಣೆ ಕೊಡಕ್ ಆಗ್ತಿರ್ಲಿಲ್ಲ. ಬನ್ನಿ, ನಿಮ್ ಪ್ರೀತಿಯ ಬೆಣ್ಣೆ ತಿನ್ನಿ. ಕೃಷ್ಣ, ಇವತ್ತು ನಿನ್ನಿಂದಾನೇ ನಮ್ಗೆ ನಮ್ಮ ಅಧಿಕಾರ ಸಿಕ್ಕಿರೋದು. ಕೃಷ್ಣ, ನಾವು ನಿನ್ನಿಂದಾಗಿನೇ ನಮ್ ಶ್ರಮದ ಬೆಲೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ನಮ್ಮ ಆಸೆ ಏನಂದ್ರೆ ಈ ಬೆಣ್ಣೆನ ನೀನೇ ನಮ್ ಕೈ ಕೊಡ್ಬೇಕು. ಹಾ ಕೃಷ್ಣ, ನಾವು ಮಾತ್ರ ನಿನ್ ಕೈಯಿಂದಾನೇ ಬೆಣ್ಣೆ ತಿನ್ನೋದು. ಯದುಕುಲ ತಿಲಕ ಯಶೋದೆಯ ಬಾಲ, ಯದುಕುಲ ತಿಲಕ ಯಶೋದೆಯ ಬಾಲ, ಬೆಣ್ಣೆಯ ಹಂಚುತ ತಣಿಸಿಹನಲ್ಲ, ಬೆಣ್ಣೆಯಲ್ಲಿ ಹರಿಯೊಲವನು ಪಡೆದು ಧನ್ಯರಾಗಿ ಹರುಗೋವಳರೆಂದು, ಈ ಪ್ರಸಾದ ಸೋಕಿದ ಕ್ಷಣದಲ್ಲಿ ಆತ್ಮದ ಭವ ಭಯ ಕ್ಷಣಿಸಿತಲ್ಲೇ, ಗೊಲ್ಲ ಬಾಲಕರ ಬಂಧುವು ಶ್ಯಾಮ, ಅವರಾಹಿತದಲೆ ಆತನ ಪ್ರೇಮ. ಮುಗಿದಿಲ್ಲ ಕೂಡ. ನಾರಾಯಣ ನಾರಾಯಣ, ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ ಕೃಷ್ಣ ಏನು ಮಾಡಿದನೋ ಅದು ಈ ಸಮಸ್ಯೆಯ ತ್ವರಿತ ಉಪಾಯ. ಗೋಪಬಾಲರು ತಮ್ಮ ಕಾರ್ಯದ ಮೇಲೆ ವಿಶ್ವಾಸ ಕಳೆದುಕೊಳ್ಳುತ್ತಿದ್ದರು. ಆದ್ದರಿಂದ ಈ ಸಮಯದಲ್ಲಿ ಅವರಿಗೆ ಅವರ ಕಾರ್ಯದ ಫಲ ಪ್ರಾಪ್ತಿ ಅವಶ್ಯಕವಾಗಿತ್ತು. ಏಕೆಂದರೆ ಒಂದು ಬಾರಿ ಮನುಷ್ಯನಿಗೆ ಕಾರ್ಯದಲ್ಲಿನ ವಿಶ್ವಾಸ ಸಮಾಪ್ತಿಯಾದರೆ ಆಗ ಜಗತ್ತಿನ ಸಾರ್ಥಕತೆಯೇ ಸಮಾಪ್ತಿಯಾಗುತ್ತದೆ. ಹಾಗಾದರೆ ಒಂದು ವೇಳೆ ಮನುಷ್ಯನಿಗೆ ತನ್ನ ಕಾರ್ಯದಲ್ಲಿ ಪೂರ್ಣ ವಿಶ್ವಾಸವಿದ್ದರೆ ಜಗತ್ತಿನ ಬಹುದೊಡ್ಡ ಸಮಸ್ಯೆಯು ಸ್ವತಃ ನಾಶವಾಗುತ್ತದೆ. ನಾರಾಯಣ ನಾರಾಯಣ, ನನಗೆ ತಿಳಿಯಿತು ಪ್ರಭು, ನನಗೆ ತಿಳಿಯಿತು. ಭ್ರಮೆ ಆಗುವುದು ಭಯಭೀತರಿಗೆ ಮಾತ್ರ. ನಾನು ಭಗವಂತ ಮತ್ತು ಭಗವಂತನಿಗೆ ಭಯವಾಗುವುದಿಲ್ಲ. ಹೌದು, ಗೋಕುಲದಲ್ಲಿ ನಾನು ಸಿಂಹದ ಗರ್ಜನೆ ಮತ್ತು ಗರುಡನ ಪಂಜವನ್ನು ಅವಶ್ಯ ನೋಡಿದ್ದೆ. ಅದಕ್ಕಾಗಿ ನಾನು ಕೇವಲ ಅವುಗಳ ಸತ್ಯ ತಿಳಿಯ ಬಯಸುತ್ತೇನೆ. ಕೇವಲ ಸತ್ಯ. ಆದರೆ ಸತ್ಯ ಏನ್ ಗೊತ್ತಾ ಕಂಸ? ಗೋಕುಲ ಯಾವುದೋ ಸಾಧಾರಣ ಜಾಗ ಅಲ್ಲ. ಅದು ವಿಷ್ಣುವಿನ ವೈಕುಂಠ ಲೋಕಕ್ಕೆ ಯಾವ ರೀತಿನಲ್ಲೂ ಕಡಿಮೆ ಇಲ್ಲ ಅಂತ ನನಗನ್ಸುತ್ತೆ. ಗೋಲೋಕ. ಒಂದು ವೇಳೆ ಈ ಬಾರಿ ನಿನಗೆ ಭ್ರಮೆಯಾಗಿದೆಯೇ ರಾಹು? ಕಂಸ, ರಾಹುವಿನ ದೃಷ್ಟಿ ಯಾವತ್ತೂ ಅಸತ್ಯನ ನೋಡೋದಿಲ್ಲ. ದೇವತೆಗಳು ಅದೆಷ್ಟೇ ಮೋಡಿ ಮಾಡ್ಲಿ, ರಾಹುವಿನ ದೃಷ್ಟಿಯಿಂದ ಯಾವ ದೇವರು ಉಳಿಯಲ್ಲ, ದೇವಸ್ಥಾನನೂ ಉಳಿಯಲ್ಲ.